ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಇನ್ನೊಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ಒಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇದ್ದೀರೋ ಅಂಥವರು ಮಂಗಳವಾರದ ದಿನಗಳಲ್ಲಿ ವಿಶೇಷವಾಗಿ ನಾನು ಹೇಳ್ಕೊಡೋ ಅಂಥ ಪುಟ್ಟ ತಂತ್ರನ ಮನೆಗಳಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಅನ್ನೋರು, ಅಂದರೆ ಮದುವೆ ಆಗಿರ್ಬೋದು ಅಥವಾ ಸಂತಾನಕ್ಕೆ ಸಮಸ್ಯೆ ಆಗ್ತಾ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಅಡೆತಡೆ ಆಗ್ತಾ ಇದೆ ಅಂತ ಅನ್ನೋರು, ಯಾರು ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇದ್ದೀರೋ ಅಂಥ ಹುಡುಗ ಅಥವಾ ಹುಡುಗಿ ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಇಷ್ಟ ದೇವರು ಯಾವುದೇ ಇರ್ಬೋದು, ಅದರಲ್ಲೂ ಹೆಣ್ಣು ದೇವತೆನ ನೀವು ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಮಂಗಳವಾರದ ದಿನ 2 ಮಣ್ಣಿನ ದೀಪಗಳನ್ನು ನೀವು ತಗೊಬೇಕಾಗುತ್ತೆ. ಆ ಮಣ್ಣಿನ ದೀಪದ ಒಳಗಡೆಗೆ ನೀವು ಲಾವಂಚದ ಬೇರು ಅಂತ ಸಿಗುತ್ತೆ. ಆ ಲಾವಂಚದ ಬೇರನ್ನ ನೀವು ಹತ್ತಿ, ಅಂದರೆ ದೀಪದ ಬತ್ತಿಗೆ ನೀವು ಯಾವ ರೀತಿ ದೀಪದಕ್ಕೆ ಬತ್ತಿ ಹಾಕುತ್ತೀರೋ ಅಂಥ ಬತ್ತಿಯ ಒಳಗಡೆ ನೀವು ಲಾವಂಚದ ಬೇರನ್ನ ಸೇರಿಸಿ ಅದಕ್ಕೆ ಸಂಪೂರ್ಣವಾಗಿ ನೀವು ಹತ್ತಿನ ನೀವು ಸುತ್ತಬೇಕಾಗುತ್ತೆ. ಅಂದರೆ ದೀಪದ ಬತ್ತಿನ ನೀವು ಸುತ್ತಿ ಅದನ್ನು ನೀವು ಬತ್ತಿಯಾಗಿ ಮಾಡಿ ಅದನ್ನು ನೀವು ವಿಶೇಷವಾಗಿ ನಿಮ್ಮ ಶಕ್ತಿ, ಅಂದರೆ ನಿಮ್ಮ ಕುಲದೇವತೆ ಇರ್ಬೋದು, ಗ್ರಾಮ ದೇವತೆ ಇರ್ಬೋದು, ಇಷ್ಟ ದೇವತೆ ಇರ್ಬೋದು, ಯಾವುದೋ ಒಂದು ಹೆಣ್ಣು ದೇವತೆಯ ಹೆಸರು ಹೇಳಿ ನೀವು ವಿಶೇಷವಾಗಿ ಮಂಗಳವಾರದ ದಿನ ನಿಮ್ಮ ಮನೆಯಲ್ಲಿರುವಂಥ ಕುಲದೇವತೆ ಇರ್ಬೋದು ಅಥವಾ ಇಷ್ಟ ದೇವತೆ ಇರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಆ ದೇವತೆಯ ಮುಂದೆ ನೀವು ಆ ಲಾವಂಚದ ಬೇರಿನಿಂದ ಸುತ್ತಿರುವಂಥ ಬತ್ತಿನ ನೀವು ಒಂದು ಮಣ್ಣಿನ ಹಣತೆಯ ಒಳಗಡೆ ಹಾಕಿ ಅದಕ್ಕೆ ನೀವು ತುಪ್ಪನ ಹಾಕಿ ವಿಶೇಷವಾಗಿ ನೀವು ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಿವಾಹದಲ್ಲಿ ಯಾವುದೇ ರೀತಿಯ ದೋಷಗಳಿರ್ಬೋದು, ಕದಳಿ ದೋಷಗಳಿರ್ಬೋದು, ಕುಂಭ ದೋಷಗಳಿರ್ಬೋದು ಅಥವಾ ಮಂಗಳ ದೋಷಗಳಿರ್ಬೋದು, ಕುಜ ದೋಷಗಳಿರ್ಬೋದು ಅಥವಾ ಸಾಡೆ ಸಾತಿ ಸಮಸ್ಯೆಗಳಿಂದ ಬರ್ತಾ ಇರುವಂತಹ ಶನಿ ದೋಷಗಳಿಂದ ನಿಮಗೆ ವಿವಾಹ ವಿಳಂಬ ಆಗ್ತಾ ಇದ್ದರೆ ಅಥವಾ ಮೂಲ ನಕ್ಷತ್ರದಲ್ಲಿ ಹುಟ್ಟಿ ನಮಗೆ ನಕ್ಷತ್ರ ದೋಷ ಇದೆ, ರಾಶಿ ದೋಷ ಇದೆ, ಜನ್ಮ ದಿನಾಂಕಗಳಲ್ಲಿ ದೋಷ ಇದೆ ಅಂತ ಅನ್ನೋರು, ಅದು ಕೂಡ ನಿವಾರಣೆ ಆಗಬೇಕು ಅಂದಾಗ ನಾವು ಲಾವಂಚದ ಬೇರನ್ನು ಉಪಯೋಗಿಸ್ಕೊಂಡು ಬತ್ತಿಯಾಗಿ ಅದನ್ನು ಮಾಡಿಕೊಂಡು ಅದನ್ನು ನಾವು ನಮ್ಮ ಕುಲದೇವರು, ಇಷ್ಟ ದೇವರು, ಗ್ರಾಮ ದೇವತೆಯ ದೇವಸ್ಥಾನಗಳಲ್ಲಾದರೂ ಹಚ್ಬೋದು. ಇಲ್ಲ ಅಂದರೆ ಮನೆಯಲ್ಲಿ ನೀವು 2 ಮಣ್ಣಿನ ದೀಪಗಳನ್ನು ತಗೊಂಡು ಅದಕ್ಕೆ ನೀವು ತುಪ್ಪನ ಹಾಕ್ಬೋದು. ತುಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋರು ವಿಶೇಷವಾಗಿ ಎಳ್ಳೆಣ್ಣೆ ಕೂಡ ಉಪಯೋಗಿಸಿ ನೀವು ದೀಪನ ಹಚ್ಬೋದು. ಒಂದು ದೀಪದಲ್ಲಿ ನೀವು ಈ ರೀತಿ ಲಾವಂಚದ ಬೇರನ್ನು ಹಾಕಿ ನೀವು ಪೂಜೆ ಮಾಡಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದು ಮಣ್ಣಿನ ಹಣತೆಯಲ್ಲಿ ನೀವು ಮಾಮೂಲಿ ದೀಪನ ಹಾಕೋಂಥದಕ್ಕೆ ಎಳ್ಳೆಣ್ಣೆನ ಅಥವಾ ತುಪ್ಪನ ನೀವು ಹಾಕಿ, ಅದರಲ್ಲೂ ತುಪ್ಪನ ನೀವು ಉಪಯೋಗಿಸೋದ್ರಿಂದ ತುಂಬಾ ವಿಶೇಷವಾಗುತ್ತೆ. ಅದರಲ್ಲಿ ನೀವು ತುಪ್ಪನ ನೀವು ಹಾಕುವಾಗ ನಿಮ್ಮ ಕುಲದೇವರು, ಅಂದರೆ ಗಂಡು ದೇವರು ಯಾವ ದೇವರಿದ್ದಾರೆ, ನಿಮಗೆ ಶಿವ ಇರ್ಬೋದು, ರಾಯರಿರ್ಬೋದು ಅಥವಾ ನಿಮಗೆ ಸಾಯಿಬಾಬಾ ಇರ್ಬೋದು ಅಥವಾ ನಿಮ್ಮ ದೇವರು ವಿಷ್ಣು ಆಗಿರ್ಬೋದು, ರಂಗನಾಥ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಊರಲ್ಲಿರುವಂಥ ಯಾವುದೋ ಒಂದು ದೇವರು, ಅಂದರೆ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಕುಲದೇವತ, ಅಂದರೆ ಯಾವುದೋ ಒಂದು ಗಂಡು ದೇವರು ನಿಮ್ಮ ಮನೆಯ ದೇವರಾಗಿರ್ತಾರೆ. ಆ ದೇವರ ಹೆಸರಲ್ಲಿ ನೀವು ಪ್ರಾರ್ಥನೆ ಮಾಡಿ ಆ ದೀಪಕ್ಕೆ ಮಾಮೂಲಿ ಬತ್ತಿನ ಹಾಕಿ ಅದಕ್ಕೆ ನೀವು 4 ಅಥವಾ 5 ತುಳಸಿ ಎಲೆಗಳನ್ನು ನೀವು ಅದಕ್ಕೆ ಎಲೆಗಳನ್ನು ನೀವು ಕಿತ್ತು ಆ ದೀಪದ ಒಳಗಡೆ ಹಾಕಿ ನೀವು ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಾಡ್ಕೊಳ್ಳುವಾಗ ಗಣಪತಿ ಪ್ರಾರ್ಥನೆ
ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರಿಗೆ ನೀವು ದೀಪನ ಹಚ್ಚುವಾಗ ನಮ್ಮ ಮನೆಯಲ್ಲಿ ಯಾವ ರೀತಿಯ ದೋಷ ಇದೆ ಅಂತ ನನಗೆ ಗೊತ್ತಿಲ್ಲ, ಆದರೂ ನನಗೆ ಮದುವೆ ವಿಳಂಬ ಆಗ್ತಾ ಇದೆ, ನನ್ನ ಮಗಳಿಗೆ ಅಲ್ಲ ನನಗೆ ಅಂದರೆ ಅವರೇ ಮಾಡಿದ್ರೆ ತುಂಬಾ ಅನುಕೂಲ, ಅಂದರೆ ಯಾವ ಹುಡುಗಿಗೆ ಮದುವೆ ಆಗ್ತಾಯಿಲ್ಲ ಆ ಹುಡುಗಿ ನನಗೆ ಒಳ್ಳೆ ಹುಡುಗ ಸಿಗಲಿ ಅಂತ ಆ ಹುಡುಗಿನೇ ಮಾಡಬೇಕಾಗುತ್ತೆ. ಯಾವ ಹುಡುಗ ನನಗೆ ಮದುವೆ ಆಗ್ತಿಲ್ಲ ನನಗೆ ಒಳ್ಳೆ ಹುಡುಗಿ ಸಿಗಲಿ ಅಂತ ಹುಡುಗ ಮಾಡಬೇಕಾಗುತ್ತೆ. ಅಂದರೆ ಹುಡುಗ ಅಥವಾ ಹುಡುಗಿಯರು ಈ ಪೂಜೆನ ನೀವು ಮನೆಗಳಲ್ಲಿ ಮಂಗಳವಾರ ದಿನ ಆ ದೀಪಕ್ಕೆ ನೀವು ತುಳಸಿ ಎಲೆಗಳು ಅಥವಾ 4 ಹಾಕ್ಬೋದು, 5 ಹಾಕ್ಬೋದು, 9 ಹಾಕ್ಬೋದು, ಈ ರೀತಿ ಎಲೆಗಳನ್ನು ಬಿಡಿಸಿ ನೀವು ಆ ದೀಪದ ಒಳಗಡೆ ನೀವು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲನೂ ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಒಂದು 9 ಮಂಗಳವಾರ ಅಥವಾ ಒಂದು 5 ಮಂಗಳವಾರ ನೀವು ಈ ರೀತಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಮದುವೆ ಅನ್ನೋ ಯೋಗ ಕೂಡಿ ಬರುತ್ತೆ. ಅದರಲ್ಲೂ ಯಾವುದಾದ್ರೂ ದೋಷಗಳಿದ್ರೆ ಅದು ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಅದರಲ್ಲೂ ನೀವು ದೇವಸ್ಥಾನದಲ್ಲಿ ಮಾಡ್ತೀನಿ ಅಂದರೆ ನೀವು ಬೆಳಗಿನ ಜಾವ ದೇವಸ್ಥಾನಗಳಲ್ಲಿ ನಿಮ್ಮ ಮನೆ ಮುಂದೆ ಇರುವಂತಹ ಯಾವುದಾದ್ರೂ ಒಂದು ಚಿಕ್ಕ ಹೆಣ್ಣು ದೇವತೆ ದೇವಸ್ಥಾನ ಇರುತ್ತೆ, ಆ ದೇವಿಯ ಮುಂದೆನೂ ನೀವು 2 ಮಣ್ಣಿನ ದೀಪಗಳನ್ನು ತಗೊಂಡೋಗಿ ನೀವು ಈ ರೀತಿ ಮಾಡ್ಬೋದು. ಅಕಸ್ಮಾತ್ ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ ಅನ್ನೋರು ಮನೆಯಲ್ಲೇ ನೀವು ಇದನ್ನು ನೀವು ಮಾಡ್ಬೋದು. ಬ್ರಹ್ಮ ಮುಹೂರ್ತದಲ್ಲಾದರೂ ಮಾಡ್ಬೋದು, ಅಂದರೆ ಬೆಳಗಿನ ಜಾವ ಮಾಡ್ಬೋದು, ಇಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಇದನ್ನು ನೀವು ಮಾಡ್ಬೋದು. ಪುಟ್ಟ ತಂತ್ರ ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ನೀವು ಈ ಲಾವಂಚದ ಬೇರಿನಿಂದ ನೀವು ದೀಪ ಹಚ್ಚಿದೆ ಆದರೆ ಅತಿ ಶೀಘ್ರವಾಗಿ ಮದುವೆ ಯೋಗ ಅನ್ನೋದು ಕೂಡಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ಇದೇ ಮಂಗಳವಾರದಿಂದ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.